ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಕರವನ್ನು ಜೋಡಿಸೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸೋಣ. ಪರಿಶುದ್ಧಾತ್ಮರೇ ನಮ್ಮೆಲ್ಲರ ಮೇಲೆ ಇಳಿದು ಬನ್ನಿರಿ.
ಯಾವ ಶರೀರಕ್ಕೆ ನಿಮ್ಮ ಅನುಗ್ರಹ ಬೇಕಾಗಿದೆ, ಯಾವ ಶರೀರದ ಮೇಲೆ ಪವಿತ್ರಾತ್ಮನು ಇಳಿದು ಬರಬೇಕಾಗಿದೆ, ಆ ಎಲ್ಲಾ ಶರೀರಗಳ ಮೇಲೆ ಇಳಿದು ಬನ್ನಿರಿ. ಹೋಲಿ ಸ್ಪಿರಿಟ್ ಟಚ್. ಯೇಸು ನಾಮದ ಮಹಿಮೆಗಾಗಿ ಪ್ರತಿಯೊಂದು ಶರೀರಗಳು ತುಂಬಲ್ಪಡಲಿ. ತಂಗಾಳಿಯಾಗಿ ಇಳಿದು ಬನ್ನಿರಿ. ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಒಳ್ಳೆಯ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಜೋರಾಗಿ ಚಪ್ಪಳೆ ತಟ್ಟಿ ಯೇಸುಗೆ ವಂದನೆ ಹೇಳೋಣ. ಯೇಸುವೆ ಮಹಿಮೆ, ಯೇಸುವೆ ಧನ್ಯವಾದ. ಹಾಲೆಲೂಯಾ. ಅಕ್ಕಪಕ್ಕದಲ್ಲಿರೋರು ಕೈ ಇಟ್ಕೊಳ್ರಿ. ಒಂದು ಕುಟುಂಬವಾಗಿ ಹೀಗೆ ಸ್ವಲ್ಪ ಮೇಲಕ್ಕೆ ತೆಗಿರಿ. ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಲ್ಲಿದೆ ಈ ಸಂತೋಷ? ನಾವಿರುವ ಊರುಗಳಲ್ಲಿದೆಯಾ? ಈ ಡಿವೈನ್ ಧ್ಯಾನ ಮಂದಿರದಲ್ಲಿದೆ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮೆಲ್ಲರಿಗಾಗಿ ಒಂದು ಡಿವೈನ್ ಧ್ಯಾನ ಮಂದಿರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೇವರಿಗೆ ನಾವೆಲ್ಲರೂ ಸಹ ಸ್ತೋತ್ರವನ್ನು ಹೇಳೋಣ. ಹಾಲೆಲೂಯಾ, ಹಾಲೆಲೂಯಾ. ಹೆತ್ತ ತಾಯಿಯಂತೆ ಸಂತೈಸುವ ಒಂದು ಮನೆ ಇರುವುದಾದರೆ ಅದು ನಮ್ಮ ಡಿವೈನ್ ಧ್ಯಾನ ಮಂದಿರವಾಗಿದೆ. ಹಾಲೆಲೂಯಾ. ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಏನೇ ವೇದನೆ ಬರಲಿ, ಎಲ್ಲ ಸಮಯಗಳಲ್ಲಿ ಯಾವುದೇ ಪ್ರಶ್ನೆ ಇಲ್ಲದೆ ನಿಮ್ಮನ್ನು ಒಳಗಡೆ ಸೇರಿಸಿಕೊಳ್ಳುವ ಏಕೈಕ ಮನೆ ಇರುವುದಾದರೆ ಭಾರತದಲ್ಲಿ ಅದು ನಮ್ಮ ಡಿವೈನ್ ಧ್ಯಾನ ಮಂದಿರವಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಡಿವೈನ್ ಧ್ಯಾನ ಮಂದಿರ ಯಾವಾಗಲೂ ನಿಮ್ಮನ್ನು ಪ್ರೀತಿಸುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕೆಲವೊಂದು ಕೊರತೆಗಳಲ್ಲಿ ನಿಮಗೆ ಉಂಟಾಗಿರ್ಬೋದು. ಊಟ ಸೆಟ್ ಆಗಲಿಲ್ಲ, ನೀರು ಸೆಟ್ ಆಗಲಿಲ್ಲ, ತೊಂದರೆಗಳಾಗಿರ್ಬೋದು. ಆದರೆ ನಮ್ಮ ಡಿವೈನ್ ಧ್ಯಾನ ಮಂದಿರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಬೇಡ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೇವೆ, ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ಟೊಮೊಟೊ ಇರೋದಿಲ್ಲ. ಟೊಮೊಟೊ ಇಲ್ಲ ಅಂಥೇಳಿ ನಾವು ಅಡುಗೆ ನಿಲ್ಲಿಸ್ತೇವೆ. ಏನಾಗ್ತೇವೆ? ಅದಕ್ಕೆ ಬದಲಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೇವೆ. ಅದೇ ರೀತಿಯಾಗಿ ಡಿವೈನ್ ಧ್ಯಾನ ಮಂದಿರದಲ್ಲಿ ಕೆಲವೊಂದು ಕೊರತೆಗಳಿರ್ತದೆ. ಆದರೆ ಆ ಕೊರತೆಗಳು ನಮಗೆ ಬಹಳ ದೊಡ್ಡದಾಗಿ ಕಾಣಿಸಬಾರ್ದು. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಮನೆಯಲ್ಲಿ ಕೊರತೆಯನ್ನು ಕಾಣಬೇಡಿ. ಯಾಕಂತೇಳಿದ್ರೆ ಇದು ಭೂಮಿಯ ಮೇಲಿರುವ ಒಂದು ಸ್ವರ್ಗ ಈ ಡಿವೈನ್ ಧ್ಯಾನ ಮಂದಿರವಾಗಿದೆ. ಹಾಲೆಲೂಯಾ. ನನ್ನಂಥ ಎಷ್ಟೋ ಪಾಪಿಗಳನ್ನು ಮನ ಪರಿವರ್ತನೆ ಮಾಡಿದಂತಹ ಜಾಗ, ನನ್ನಂಥ ಎಷ್ಟೋ ಪಾಪಿಗಳನ್ನು ದೈವ ಸಾನ್ನಿಧ್ಯದಲ್ಲಿ ನಿಲ್ಲಿಸಿರುವಂತಹ ಜಾಗ ನಮ್ಮ ಡಿವೈನ್ ಧ್ಯಾನ ಮಂದಿರವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಈ ಸಮಯದಲ್ಲಿ ಪರಿಶುದ್ಧಾತ್ಮರ ಬಗ್ಗೆ ಆಳವಾಗಿ ನಾವು ತಿಳಿಯಲು ಹೋಗ್ತಾ ಇದ್ದೇವೆ. ಒಂದು 3/4 ಗಂಟೆಗಳ ಕಾಲ ನಾನು ಈ ಒಂದು ವಾಕ್ಯವನ್ನು ಹೇಳಿ ತದನಂತರ ನಾನು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಸಹ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 16ನೇ ವಾಕ್ಯವನ್ನು ತೆಗೆದುಕೊಳ್ಳೋಣ. ಸಂತ ಯೋಹಾನರು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 16ನೇ ವಾಕ್ಯ. ಇರಿ ಅಮ್ಮ, ಎಲ್ಲರೂ ತೆಗೆದುಕೊಳ್ಬೇಕು. ನನಗೆ ಒಂದು ವಾಕ್ಯ, ಒಂದು ಕುಟುಂಬ, ಒಂದು ವಿಶ್ವಾಸದೊಂದಿಗೆ ಓದಬೇಕು. ನಾವೆಲ್ಲರೂ ತೆಗೆದುಕೊಳ್ಳೋಣ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 16ನೇ ವಾಕ್ಯ. ಇರಿ ಅಮ್ಮ, ಇರಿ. ಇನ್ನು ತೆಗಿತಾ ಇದ್ದಾರೆ. ಪುಟ ಸಂಖ್ಯೆ 204. ಹೊಸ ಒಡಂಬಡಿಕೆಯಲ್ಲಿ 204. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ
16ನೇ ವಾಕ್ಯ ಒಟ್ಟಾಗಿ ಸೇರಿ ಹೇಳೋಣ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಅವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿವಿರಿ, ಕಾರಣ ಅವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳ ಈ ಸಮಯದಲ್ಲಿ ಈ ಪರಿಶುದ್ಧಾತ್ಮರು ಯಾರು? ಹೂ ಇಸ್ ದ ಹೋಲಿ ಸ್ಪಿರಿಟ್? ಈ ಪವಿತ್ರಾತ್ಮರು ಯಾರು? ಯಾರಾದರೂ ಹೇಳ್ಬೋದು? ಯಾರು ಈ ಪವಿತ್ರಾತ್ಮರು? ನಮ್ಮನ್ನು ದೇವರೊಂದಿಗೆ ನಡೆಸುವವರು, ಪೋಷಕರು, ತ್ರಯೇಕ ದೇವರ ಮೂರನೇ ವ್ಯಕ್ತಿ, ಧೈರ್ಯವನ್ನು ನೀಡುವವರು, ಸಪ್ತ ವರಗಳನ್ನು ಸುರಿಸುವವರು, ವಕೀಲರು, ಪೋಷಕರು. ಪ್ರೈಸ್ ದ ಲಾರ್ಡ್. ಇದೆಲ್ಲದರ ಉತ್ತರದೊಂದಿಗೆ ಒಂದು ಹೊಸದಾದಂತಹ ನಿಮಗೆ ನಿಮ್ಮ ಧರ್ಮೋಪದೇಶ ಕ್ಯಾಟಿಕಿಸಮ್ಸ್ ಕ್ಲಾಸಿನಲ್ಲಿ ಹೇಳ್ಕೊಟ್ಟಿರುವಂತಹ ಒಂದು ಸತ್ಯವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಹಾಲೆಲೂಯಾ. ಪಿತನಾದ ದೇವರಂತೆ, ಸುತನಾದ ದೇವರಂತೆ, ಪರಿಶುದ್ಧಾತ್ಮರಾದ ದೇವರು ಸಹ ಯಾವ ರೀತಿಯಾಗಿ ಪಿತನಾದ ದೇವರಿಗೆ, ಸುತನಾದ ಯೇಸುವಿಗೆ ಸಮಾನ ಗೌರವವಿದೆಯೋ ಅದೇ ರೀತಿಯಾದಂತಹ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಪರಿಶುದ್ಧಾತ್ಮರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪರಿಶುದ್ಧಾತ್ಮರು ಯಾರಾಗಿದ್ದಾರೆ? ಪರಿಶುದ್ಧಾತ್ಮರು ಯಾರಾಗಿದ್ದಾರೆ? ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಬಲಗೈನ ಮೇಲೆ ಕೆತ್ತೋಣ ಎಲ್ಲರ ಬಲಗೈನ ಮೇಲೆ ಕೆತ್ತೇಳಿ. ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಪರಿಶುದ್ಧಾತ್ಮರು ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳೇ, ದೇವರು ಯಾವ ರೀತಿಯಾಗಿ ಸರ್ವವ್ಯಾಪ್ತಿಯಾಗಿದ್ದಾರೆ. ಪರಿಶುದ್ಧಾತ್ಮರು ಸರ್ವ ಜಾಗಗಳಲ್ಲಿ ಇದ್ದಾರೆ. ದೇವರು ಯಾವ ರೀತಿಯಾಗಿ ಅವರು ನಿತ್ಯಕ್ಕೂ ಜೀವಿಸ್ತಾರೆ, ಅದೇ ರೀತಿಯಾಗಿ ಪವಿತ್ರಾತ್ಮರು ನಿತ್ಯಕ್ಕೂ ಸಹ ಜೀವಿಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಒಂದು ಧ್ಯಾನಕೂಟ ಪವಿತ್ರಾತ್ಮರ ಮಹೋತ್ಸವವಾಗಿರುವ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಈ ಪವಿತ್ರಾತ್ಮನ ಕೆಲವೊಂದು ಸೂಕ್ಷ್ಮವಾದಂತಹ ವಿಷಯಗಳನ್ನು ಹೇಳಿ ನಾನು ನನ್ನ ಬೋಧನೆಯನ್ನು ಮುಗಿಸಲು ನಾನು ಇಚ್ಛಿಸುತ್ತೇನೆ. ದೇವರ ಮಕ್ಕಳೇ, ದೇವರು ಯಾವ ರೀತಿಯಾಗಿ ಅವರು ನಿತ್ಯಕ್ಕೂ ಜೀವಿಸುತ್ತಾರೋ ಅದೇ ರೀತಿಯಾಗಿ ಪರಿಶುದ್ಧಾತ್ಮರು ನಿತ್ಯಕ್ಕೂ ಜೀವಿಸುವಂತಹ ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಸರ್ವಶಕ್ತರಾಗಿರುವಂತೆ ನಮ್ಮ ಪರಿಶುದ್ಧಾತ್ಮರಾದ ದೇವರು ಸಹ ಸರ್ವಶಕ್ತಿಯುಳ್ಳವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧಾತ್ಮರು ಯಾವಾಗಲೂ ಸಹ ಪಿತ ಸುತರೊಂದಿಗೆ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುಸ್ವಾಮಿ ದೀಕ್ಷಾಸ್ಥಾನದ ಸಮಯದಲ್ಲಿ ಈ ಮೂವರು ವ್ಯಕ್ತಿಗಳನ್ನು ನಾವು ಕಾಣಲು ಸಾಧ್ಯ. ನೀರಿನ ಬಳಿಯಲ್ಲಿ ಯೋಹಾನನ ಮುಂದೆ, ಸ್ನಾನಿಕ ಯೋಹಾನನ ಮುಂದೆ ಯೇಸುಸ್ವಾಮಿ ನಿಂತಿದ್ದಾರೆ. ಆಗ ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು. ಆಗ ಸ್ವರ್ಗದಿಂದ ಒಂದು ಸ್ವರ ಬಂತು, ಇವನೇ ನನ್ನ ಮುದ್ದು ಕಂದ, ನನ್ನ ಅಪಾರವಾದಂತಹ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಎರಡನೇದಾಗಿ ಯೇಸು ಸಹ ಈ ಪವಿತ್ರಾತ್ಮರ ಬಗ್ಗೆ ಹೇಳ್ತಾರೆ, ಇಗೋ ಲೋಕಾಂತ್ಯದವರೆಗೆ ಸದಾ ನಾನು ನಿಮ್ಮೊಂದಿಗೆ ಇದ್ದೇನೆ. ಆದುದರಿಂದ ನೀವು ಹೋಗಿ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ನೀಡಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಗೇಳಿ ಹಾಲೆಲೂಯಾ. ಯೇಸುವೇ ಸ್ತೋತ್ರ.
ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪರಿಶುದ್ಧಾತ್ಮರು ಒಂದು ವ್ಯಕ್ತಿಯಾಗಿದ್ದಾರೆ. ಯೇಸು ಸ್ವಾಮಿಯಲ್ಲಿ ಇದ್ದಂಥ ಅದೇ ಬುದ್ಧಿಶಕ್ತಿ, ಅದೇ ಸೂಕ್ಷ್ಮತೆ ಮತ್ತು ಅದೇ ಒಂದು ಇಚ್ಛೆ ಪರಿಶುದ್ಧಾತ್ಮರಲ್ಲಿ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಅವರ ವ್ಯಕ್ತಿತ್ವದ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಲು ನಾನು ಬಯಸ್ತೇನೆ. ಇಂದಿನ ಬೋಧನೆ ನಾವು ಪವಿತ್ರಾತ್ಮರಲ್ಲಿ ಹೇಗೆ ಜೀವನ ಮಾಡಬೇಕು, ಆದರೆ ಆ ಪವಿತ್ರಾತ್ಮರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳ್ರಿ. ಯಾರಿಗೆಲ್ಲ ಬರೆಯಲು ಬರ್ತದೆ ಈ ಪಾಯಿಂಟ್ಸ್ಗಳನ್ನು ನೀವು ದಯಮಾಡಿ ಬರ್ಕೊಳ್ರಿ. ಯಾಕಂತ ಹೇಳಿದ್ರೆ ಈ ಪಾಯಿಂಟ್ಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾವಣೆ ಮಾಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮರು ವ್ಯಕ್ತಿಯಾಗಿದ್ದಾರೆ. ಸಾಧಾರಣವಾಗಿ ನೀವು ಊಟಕ್ಕೆ ಹೋಗಬೇಕಾದ್ರೆ ನಾನೇನಾದರೂ ಏನು ಇಷ್ಟು ಬೇಗ ಹೊಟ್ಟೆ ಸೀತಾ ಇದೆಯಾ, ಇನ್ನೊಂದು 5 ನಿಮಿಷ ನಿಮಗೆ ಕಾಯೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಮಗೇನಾಗ್ತದೆ? ಏನಾಗ್ತದೆ? ಮಾತಾಡ್ರಿ. ಕೋಪ ಬರ್ತದೆ. ಕೆಲವೊಂದು ಜನ ದೇವರ ಮಂದಿರದಲ್ಲಿದ್ದೀರ, ಬೇಸರ ಪಟ್ಕೊಳ್ತೀರ. ಮನೆಯಲ್ಲಿದ್ದರೆ ಕೋಪ ಬರ್ತದೆ. ಅದೇ ರೀತಿಯಾಗಿ ಎಫೆಸ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಪವಿತ್ರಾತ್ಮರಿಗೂ ಮನುಷ್ಯನು ಮಾಡುವಂಥ ಎಲ್ಲ ಕೆಟ್ಟ ಕೆಲಸಗಳ ನಿಮಿತ್ತವಾಗಿ ಬೇಸರವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕ್ಯಾನ್ ಫೀಲ್, ಅವರಿಗೆ ಫೀಲ್ ಆಗ್ತದೆ, ಅವರಿಗೆ ನೋವಾಗ್ತದೆ. ಬ್ರದರ್, ಈ ಪವಿತ್ರಾತ್ಮರು ಎಲ್ಲಿದ್ದಾರೆ? ಈ ಪವಿತ್ರಾತ್ಮರು ಎಲ್ಲಿದ್ದಾರೆ? ಈ ಪವಿತ್ರಾತ್ಮರು ನನ್ನ ಒಳಗಡೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ನಾನು ಮಾಡುವಂಥ ಪ್ರತಿಯೊಂದು ಕಾರ್ಯ ಅದು ಯೇಸುವಿನ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಅವರಿಗೆ ಬೇಸರವಾಗ್ತದೆ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಗಮನಿಸಬೇಕಾದರೆ, ಪ್ರೈಸ್ ದಿ ಲಾರ್ಡ್, ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ಈ ಪವಿತ್ರಾತ್ಮರಿಗೆ ನೋವಾಗ್ತದೆ. ಪ್ರತಿಯೊಂದು ವ್ಯಕ್ತಿ ಕೆಟ್ಟ ಮಾತನ್ನು ಆಡಬೇಕಾದ್ರೆ, ಕೆಟ್ಟದಾಗಿ ಆಲೋಚನೆ ಮಾಡಬೇಕಾದ್ರೆ ಈ ಪವಿತ್ರಾತ್ಮರಿಗೆ ನೋವಾಗ್ತದೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಇರುವಂಥ ಆ ದೇವರನ್ನ ಗಣನೆಗೂ ಸಹ ನಾವು ತೆಗೆದುಕೊಳ್ಳೋದಿಲ್ಲ. ವಿ ಹ್ಯಾವ್ ಟೇಕನ್ ಹಿಮ್ ಫಾರ್ ಗ್ರಾಂಟೆಡ್. ಅವರನ್ನು ನಾವು ಲಘುವಾಗಿ ತೆಗೆದುಕೊಂಡ್ಬಿಟ್ಟಿದ್ದೇವೆ. ನಮಗೆ ಯಾವಾಗ ಬೇಕೋ ಬೈತೇವೆ, ಯಾವಾಗ ಬೇಕೋ ನಮಗೆ ಇಷ್ಟ ಬಂದಾಗಿ ಜೀವನ ಮಾಡ್ತೇವೆ. ಆದರೆ ಎಫೆಸ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಪವಿತ್ರಾತ್ಮರನ್ನು ನೋಯಿಸಬೇಡ್ರಿ. ಹಿ ವಿಲ್ ಫೀಲ್, ಅವರಿಗೆ ನೋವು ಉಂಟಾಗ್ತದೆ. ಕೆಲವೊಂದು ಜನ ದೇವರ ಸನ್ನಿಧಾನದಲ್ಲಿ ಬಂದು ಕುಳಿತುಕೊಳ್ಳೋದು ನೋಡಿದ್ರೆ ನನಗೆ ಭಾಳ ಬೇಸರ ಆಗ್ತದೆ, ಭಾಳ ಬೇಸರ ಆಗ್ತದೆ. ಅಲ್ಲಿ ಕೆರೋಬಿಯರು ಸೆರಾಫಿಯರು ಮೊಣಕಾಲು ಹಾಕಿರ್ತಾರೆ. ಯಾರ ಮುಂದೆ? ದೇವರ ಮುಂದೆ. ಅವರಿಗೆ ಗೊತ್ತಿದೆ ದೈವ ಭಯ ಏನು ಅಂತ. ದೇವಾಲಯಕ್ಕೆ ಬರಬೇಕಾದ್ರೆ, ದೇವರ ಸನ್ನಿಧಾನಕ್ಕೆ ಕುಳಿತುಕೋಬೇಕಾದ್ರೆ ಇವರ ಮಾತುಗಳು ಏನು? ಇವರ ಮಾತುಗಳೇನು? ದೇವರಂದರೆ ಭಯ ಇಲ್ವಾ? ಆದರೆ ನಿಮಗಿಂತ ಹೆಚ್ಚಿನದಾಗಿ ಪವಿತ್ರಾತ್ಮರು ಒಳಗಡೆ ನೋವನ್ನು ಮಾಡಿಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ಮಂದಿರದಲ್ಲಿ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ನೀವು ಸಲ್ಲಿಸಬೇಕು. ಆಗ ಮಾತ್ರವೇ ನೀವು ದೇವರಿಗೆ ಅಚ್ಚುಮೆಚ್ಚಿನ ಮಕ್ಕಳಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನುಷ್ಯರನ್ನು ಒಲಿಸಿಕೊಳ್ಳಬಹುದು, ಉಡುಗೆಗಳನ್ನು ಕೊಡುಗೆಗಳನ್ನು ನೀಡಿ. ಆದರೆ ದೇವರನ್ನು ಮೆಚ್ಚಿಸಬೇಕಾದರೆ ನಾನು ಮಾಡಬೇಕಾಗಿರುವುದು ನನ್ನ ಸನ್ನಡತೆಯಿಂದ ಮಾತ್ರವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ನಡತೆ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಇಷ್ಟವಾಗ್ತದೆ ಅಂಥವರನ್ನು ದೇವರು ಪ್ರೀತಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಅವರು ನಮಗೆ ಪೋಷಣೆಯನ್ನು ನೀಡ್ತಾರೆ. ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ 31ನೇ ವಾಕ್ಯವನ್ನು ನಾವು ಗಮನಿಸಬೇಕಾದ್ರೆ, ಅವರು ನಮಗೆ ಎಲ್ಲ ಸಮಯಗಳಲ್ಲಿ ಪೋಷಣೆಯನ್ನು ಪವಿತ್ರಾತ್ಮರು ನೀಡ್ತಾರೆ. ಮೂರನೇದಾಗಿ ರೋಮ 8:6 ಅವರು ಯೋಚನೆ ಮಾಡುವಂತಹ ದೇವರಾಗಿದ್ದಾರೆ. ರೋಮ 8:6 ಮತ್ತು ಪ್ರೇಷಿತರ ಕಾರ್ಯಕಲಾಪ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪವಿತ್ರಾತ್ಮರು ಮಾತನಾಡುವಂತಹ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಸಾರಿ ಪೌಲ ಮತ್ತು ಬಾರ್ನಬರು ಉಪವಾಸದ ಪ್ರಾರ್ಥನೆಯಲ್ಲಿ ಇರಬೇಕಾದ್ರೆ ದೇವರ ಪವಿತ್ರಾತ್ಮರು ಅಲ್ಲಿದ್ದಂಥ ಪ್ರವಾದಿಗಳಿಗೆ ಹೇಳ್ತಾರೆ,
ನಾನು ಯಾವ ಉದ್ದೇಶಕ್ಕಾಗಿ ಪೌಲ ಮತ್ತು ಬಾರ್ನಬರನ್ನು ಬೇರ್ಪಡಿಸಿದ್ದೇನೋ ಆ ಉದ್ದೇಶಕ್ಕೆ ಅವರನ್ನು ಪ್ರತಿಷ್ಠಾಪಿಸಿ ಕಳಿಸಿರಿ ಎಂಬುದಾಗಿ ದೇವರ ಪವಿತ್ರಾತ್ಮರು ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇಂದು ದೇವರು ನಿನ್ನ ಪರವಾಗಿಯೂ ಸಹ ಮಾತನಾಡ್ತಾರೆ, ಆದರೆ ಕೇಳಿಸಿಕೊಳ್ಳಲು ನನಗೆ ಆಗುತ್ತಿಲ್ಲ. ಕಾರಣ, ನಾನು ಬಹಳ ಬ್ಯುಸಿ ಇದ್ದೇನೆ. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನನಗೆ ಸಮಯ ಇಲ್ಲ. ನನಗೆ ಬಹಳ ಬೇಸರವಾಗ್ತದೆ. ಇಂದಿನ ಭಕ್ತ ವಿಶ್ವಾಸಿಗಳು ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಮಯ ಇಲ್ಲ. ಬೇರೆ ಎಲ್ಲ ಸ್ವರಗಳನ್ನು ನಾವು ಕೇಳಿಸ್ಕೊಳ್ತೇವೆ, ಆದರೆ ದೇವರ ವಾಕ್ಯದ ಮುಖಾಂತರ ನನ್ನ ಹೃದಯದಲ್ಲಿ ಮಾತನಾಡುತ್ತಿರುವ ಆ ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನಿದ್ದೆ ಬರ್ತದೆ, ಆಯಾಸ ಬರ್ತದೆ. ಆದರೆ ಅರ್ಧ ಗಂಟೆ ಟಿ ವಿ ನೋಡಬೇಕಾದ್ರೆ, ಅರ್ಧ ಗಂಟೆ ಬೇರೆಯವರ ಬಗ್ಗೆ ಮಾತನಾಡಬೇಕಾದ್ರೆ, 3 ಗಂಟೆ ಪಿಕ್ಚರ್ನ ನೋಡಬೇಕಾದ್ರೆ ಏನೂ ನಿದ್ದೆ ಇಲ್ಲ, ಏನೂ ಆಯಾಸ ಇಲ್ಲ. ಕಣ್ಣುಗಳು ಹೀಗೆ ತೆರೆದಿರ್ತದೆ, ಒಂಚೂರು ಅಲ್ಲಾಡಿಸೋದಿಲ್ಲ. ಅಪ್ಪಿತಪ್ಪಿ ಏನಾದರೂ ದೆವ್ವದ ಮೂವಿಗಳನ್ನು ನೋಡಬೇಕಾದ್ರೆ ಕ್ಯೂರಿಯಾಸಿಟಿ, ಕುತೂಹಲ, ಮುಂದೇನಾಗ್ತದೆ. ಆದರೆ ನನ್ನೊಂದಿಗೆ ಮಾತನಾಡುತ್ತಿರುವ ಈ ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಎಲ್ಲ ರೀತಿಯಾದಂತಹ ಅಡೆತಡೆಗಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಿಷಯ, ಪವಿತ್ರಾತ್ಮನ ವಿಷಯ ಬಂದಾಗ ಮಾತ್ರವೇ ಸಬೂಬುಗಳನ್ನು ನಾವು ಹೇಳೋದು. ವಿ ಹ್ಯಾವ್ ಮೆನಿ ರೀಸನ್ಸ್ ಟು ಟೆಲ್. ಆದರೆ ನನ್ನ ಸ್ವಂತ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಯಾವುದೇ ಸಬೂಬುಗಳನ್ನು ನಾನು ಹೇಳೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 4ನೇದಾಗಿ, ಪವಿತ್ರಾತ್ಮರು ನಮ್ಮ ಪರವಾಗಿ ಭಿನ್ನಹಿಸುತ್ತಾರೆ. ರೋಮನ್ನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ, ನಮ್ಮ ಬಲಹೀನತೆಗಳಲ್ಲಿ ಪರಿಶುದ್ಧಾತ್ಮರು ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೆಲವೊಂದು ಸಾರಿ ನೀವು ಆರಾಧನೆಗೆ ಬರ್ತೀರಾ, ಅಲ್ಲೇನೋ ಜಗಳ ಮಾಡಿಕೊಂಡು ಅಥವಾ ಮನೇಲಿ ಗಲಾಟೆ ಮಾಡಿಕೊಂಡು ಆರಾಧನೆಗೆ ಒಂದು ಡಿವೈನ್ ಧ್ಯಾನ ಮಂದಿರಕ್ಕೆ ಬರ್ತೀರಾ. ನೀವು ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದಾಗ ಬಲಿಪೀಠದ ಮೇಲೆ ಪರಮ ಪ್ರಸಾದವನ್ನು ಪ್ರತಿಷ್ಠಾಪಿಸಲಾಗಿರ್ತದೆ. ಆಗ ಇಲ್ಲಿ ಪ್ರಾರ್ಥನೆಗಳು ಮೊಳಗಬೇಕಾದರೆ ನಿಮ್ಮ ಒಳಗಡೆಯಿಂದ ಕಣ್ಣೀರು ಧಾರಾಕಾರವಾಗಿ ಇಳಿದು ಬರ್ತದೆ. ಕಾರಣ ಏನು? ನೀವಲ್ಲ, ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮರು ನಿಮ್ಮ ಪರವಾಗಿ ಪಿತನಾದ ದೇವರಿಗೆ, ಯೇಸುವಿಗೆ ವಿಜ್ಞಾಪನೆಯನ್ನು ಮಾಡ್ತಾ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಪರವಾಗಿ ಭಿನ್ನಯಿಸುವಂಥ ಪವಿತ್ರಾತ್ಮರ ಬಗ್ಗೆನೇ ನಾವು ಜಾಗರೂಕರಾಗಲಿಲ್ಲ. ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಜಾಗರೂಕತೆ ಇದೆ, ಆದರೆ ಈ ಪವಿತ್ರಾತ್ಮನ ವಿಷಯದಲ್ಲಿ ಬಂದಾಗ ಈ ಜಾಗರೂಕತೆಯನ್ನು ನಾವು ಮರೆತು ಬಿಡ್ತೇವೆ. ಕಾರಣ, ಅವರು ನಮ್ಮ ಒಳಗಡೆ ಇದ್ದಾರೆ, ಆದರೆ ನಮ್ಮ ಕಣ್ಣಿಗೆ ಅವರು ಕಾಣುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದರೆ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ದೇವರ ವಾಕ್ಯ ಏನಂತ ಹೇಳಿತು? ನೀವು ಅವರನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈ ದಿನ ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ಪವಿತ್ರಾತ್ಮನ ಅಭಿಷೇಕದ ಧ್ಯಾನ ಕೂಟದಲ್ಲಿ ನೀವು ಪವಿತ್ರಾತ್ಮರನ್ನು ಅರಿಯಬೇಕು. ಇದಾಗಿದೆ ದೈವ ಸಂಕಲ್ಪ, ಇದಾಗಿದೆ ದೇವರು ನಿಮ್ಮಿಂದ ಬಯಸುವುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಆ ದೇವರ ಸ್ವರವನ್ನು ನೀವು ಯಾವಾಗ ತಿಳಿದುಕೊಳ್ತೀರಿ, ಆ ದೇವರ ಪ್ರಾರ್ಥನೆಯಲ್ಲಿ ಯಾವಾಗ ನಿಮಗೆ ಆಶೀರ್ವಾದಗಳು ಬರ್ತದೆ, ಆಗ ಅವರು ನಿಮಗೆ ಕಲಿಸಲು ಪ್ರಾರಂಭ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಿ ವಿಲ್ ಟೀಚ್ ಅಸ್. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಅವರು ನಮಗೆ ಸಮಗ್ರ ಸತ್ಯವನ್ನು ಕಲಿಸಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆ ಪವಿತ್ರಾತ್ಮರು ಎಲ್ಲಿದ್ದಾರೆ? ಪವಿತ್ರಾತ್ಮರು ಎಲ್ಲಿದ್ದಾರೆ? ಆ ಪವಿತ್ರಾತ್ಮರು ನನ್ನಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ.
ಯೇಸುವೇ ಸ್ತೋತ್ರ. ಈ ಪಂಚಶತಮದ ದಿನ ಏನಾಯಿತು? ಈ ಪಂಚಶತಮದ ದಿನ ಭಕ್ತಾದಿಗಳೆಲ್ಲರೂ ಸಹ ಒಟ್ಟಾಗಿ ಸೇರಿದ್ರು. ಅವರ ಸಂಖ್ಯೆ 120. ಈ 120ಕ್ಕೆ ನಾಯಕರು ಯಾರು ಗೊತ್ತಾ? ನನ್ನ ತಾಯಿ ಮಾತೆ ಮರಿಯಳಾಗಿದ್ದಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ತಾಯಿ ಏಕೆ ಅಂತ ಹೇಳಿದ್ರೆ ಪವಿತ್ರಾತ್ಮರನ್ನು ಅರಿತಿದ್ದಂಥವಳು ನನ್ನ ತಾಯಿ. ಗಬ್ರಿಯೇಲ್ ದೂತನು ಹೇಳ್ತಾನೆ, ಮರಿಯಳೇ ನಿನಗೆ ಶುಭವಾಗಲಿ, ಏಕೆಂದರೆ ನೀನು ಪವಿತ್ರಾತ್ಮರ ಪ್ರಭಾವದಿಂದ ತುಂಬಲ್ಪಡ್ತೀಯ. ಈ ಭುವಿಯ ಮೇಲೆ ಪವಿತ್ರಾತ್ಮರ ಪರಿಪೂರ್ಣತೆಯನ್ನ ಅನುಭವಿಸಿದಂಥ ಮೊಟ್ಟ ಮೊದಲನೆಯ ವ್ಯಕ್ತಿ ಅಂದರೆ ಅದು ನನ್ನ ತಾಯಿ ಮಾತೆ ಮರಿಯಳು ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತೆ ಮರಿಯಳಿಗೆ ಗೊತ್ತಿತ್ತು ಪವಿತ್ರಾತ್ಮರು ಯಾರು, ಅವರ ಶಕ್ತಿ ಅಂದರೆ ಏನು ಎಂಬುದಾಗಿ ಮಾತೆ ಮರಿಯಳು ಪರಿಪೂರ್ಣವಾಗಿ ಅರಿತಿದ್ದರು. ಆ ಕಾರಣದಿಂದಲೇ ತಾಯಿ ಎಲ್ಲ ಶಿಷ್ಯರನ್ನ ಒಂದುಗೂಡಿಸಿ 9 ದಿನಗಳ ಕಾಲ ಪ್ರಾರ್ಥನೆ ಮಾಡಬೇಕಾದರೆ ಯೇಸು ಸತ್ತು ಸ್ವರ್ಗಕ್ಕೇರಿದ 50ನೆಯ ದಿನದಲ್ಲಿ, ಅಂದರೆ ಪಂಚಶತಮದ ದಿನದಲ್ಲಿ ಪರಿಶುದ್ಧಾತ್ಮರು ಈ ಲೋಕದ ಮೇಲೆ ಇಳಿದು ಬಂದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯೇಸು ಸ್ವರ್ಗಕ್ಕೆ ಹೋಗುವುದಕ್ಕೆ ಮುಂಚೆ ಒಂದು ಮಾತನ್ನು ಹೇಳಿ ಹೋದರು. ಅದನ್ನೇ ನಾವು ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಬರುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆಲ್ಲ ಪವಿತ್ರಾತ್ಮರು ನಿಮ್ಮ ಮೇಲೆ ಬರಬೇಕು? ಕೈಗಳನ್ನು ಮೇಲೆ ಮಾಡಿ. ಅಕ್ಕಪಕ್ಕದಲ್ಲಿರೋರಿಗೆ ಹೇಳಿ, ಪವಿತ್ರಾತ್ಮರು ನಿನ್ನ ಮೇಲೆ ಬರಬೇಕು. ಮುಖ ನೋಡಿ ಹೇಳಿ, ಪವಿತ್ರಾತ್ಮರು ನಿನ್ನ ಮೇಲೆ ಬರಬೇಕು. ಅವರಿಗೆ ಶೇಕ್ ಹ್ಯಾಂಡ್ ಹೇಳಿ, ಆಗ ನೀವು ಶಕ್ತಿಯುತರಾಗ್ತೀರಿ, ಆಗ ನೀವು ಶಕ್ತಿಯುತರಾಗ್ತೀರಿ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳ್ತಾರೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವರು, ಆಗ ನೀವು ಶಕ್ತಿಯುತರಾಗ್ತೀರಿ. ಎಲ್ಲಿಯ ತನಕ ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವುದಿಲ್ಲವೋ ಅಲ್ಲಿಯ ತನಕ ನೀವು ಶಕ್ತಿಯುತರಾಗಲು ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರ್ತಾರೆ, ಆಗ ನೀವು ಬಲವನ್ನು ಹೊಂದಿ ಜೆರುಸಲೇಮಿನಲ್ಲಿಯೂ, ಜುದೇಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಭೂಲೋಕದ ಕಟ್ಟ ಕಡೆಯವರೆಗೆ ಯೇಸುವಿಗೆ ಸಾಕ್ಷಿಯಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಯೇಸುವಿಗೆ ಸಾಕ್ಷಿಯಾಗಬೇಕು? ಅವರು ಮಾತ್ರ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮರೊಂದಿಗೆ ನಾನು ನೆಲೆಸಬೇಕು, ಶಕ್ತಿಯುತರಾಗಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾನು ಹೊಸ ಸೃಷ್ಟಿಯಾಗಬೇಕು. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, 2 ಕೊರಿಂಥ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಪ್ರೇಷಿತರು ಅಪೋಸ್ತಲನೂ ಆದ ಸಂತ ಪೌಲರು ಈ ರೀತಿಯಾಗಿ ಹೇಳ್ತಾರೆ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಹಳೆಯದೆಲ್ಲ ಅಳಿದು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಪವಿತ್ರಾತ್ಮರ ಮಹೋತ್ಸವದ ಈ ಧ್ಯಾನಕೂಟದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೀವು ಯೇಸುವನ್ನು ನಂಬಿ ಈ ಧ್ಯಾನಕೂಟಕ್ಕೆ ಬಂದಿದ್ದೀರಿ. ಈ ಧ್ಯಾನಕೂಟದಲ್ಲಿ ದೇವರು ನಿಮ್ಮನ್ನ ಒಂದು ಹೊಸ ಸೃಷ್ಟಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರು ಮಾಡ್ತಾ ಇರುವಂಥ ಹೊಸ ಸೃಷ್ಟಿಯಲ್ಲಿ ನೀವು ಪಾಲುಗಾರರಾಗದೆ ಹೋದರೆ ನಿಮ್ಮ ಮೇಲೆ ಪವಿತ್ರಾತ್ಮನ ಮಹಿಮೆಯುಳ್ಳ ಅಭಿಷೇಕ ಇಳಿದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೇಸು ಹೀಗೆಂದು ಹೇಳ್ತಾರೆ, ಏನೆಂದರೆ
ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ಮಕ್ಕಳು ಯೇಸು ಹೇಳಿದಂತಹ ಏಕೈಕ ಮಾತು, ನಾವು ಹೊಸದಾಗಿ ಹುಟ್ಟಬೇಕು. ಈ ಡಿವೈನ್ ಧ್ಯಾನ ಮಂದಿರದಲ್ಲಿ, ಪವಿತ್ರಾತ್ಮರ ಮಹೋತ್ಸವದಲ್ಲಿ ಯೇಸು ನಿಮ್ಮೆಲ್ಲರಿಗೂ ಸಹ ಒಂದು ಆಹ್ವಾನವನ್ನು ನೀಡ್ತಾ ಇದ್ದಾರೆ, ಒಂದು ಇನ್ವಿಟೇಷನ್ ಅನ್ನು ಕೊಡ್ತಾ ಇದ್ದಾರೆ. ಮೈ ಚೈಲ್ಡ್ ಅಂಡ್ ಮೈ ಸನ್, ನನ್ನ ಮಗುವೆ, ನನ್ನ ಮಗನೇ, ನನ್ನ ಮಗಳೇ, ಹೊಸ ಸೃಷ್ಟಿಯಾಗಲು ಬಯಸುತ್ತಿದ್ದೀಯಾ? ನೀನು ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟಲು ನಿನ್ನ ಮನಸ್ಸನ್ನು ಮಾಡಿದ್ದೀಯಾ? ಯೇಸು ನಿನ್ನನ್ನು ವೈಯಕ್ತಿಕವಾಗಿ ಕೇಳುತ್ತಿದ್ದಾರೆ. ಇಗೋ, ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 19-20ರಲ್ಲಿ ಹೃದಯದ ಬಾಗಿಲನ್ನು ತಟ್ಟುತ್ತಿರುವಂತಹ ದೇವರು ಇಂದು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಈ ಧ್ಯಾನ ಕೂಟದಲ್ಲಿ ನೀನು ಹೊಸದಾಗಿ ಹುಟ್ಟಲು ಮನಸ್ಸು ಮಾಡಿದೀಯಾ? ಉತ್ತರ ಏನು? ಉತ್ತರ ಏನು? ನಿನ್ನ ಉತ್ತರ ಹೌದೆಂದರೆ ಈ ಧ್ಯಾನ ಕೂಟದ ಎಲ್ಲ ಫಲಗಳು ನಿನ್ನ ಮೇಲೆ, ನಿನ್ನ ಸಂತಾನದ ಮೇಲೆ 1000 ತಲೆಮಾರುಗಳವರೆಗೆ ನನ್ನ ಕರ್ತನು ಇರಿಸುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿಯೊಂದು ಕುಟುಂಬದ ಗಂಡಸು ನೀನು ಯಾರೇ ಆಗಿರು, ನೀನು ನಿನ್ನ ಕುಟುಂಬಕ್ಕೆ ಮನೆ, ಮಠ, ಆಸ್ತಿ ಪಾಸ್ತಿಯನ್ನು ಮಾಡುವುದಕ್ಕೆ ಬದಲು ನಿನ್ನ ಕುಟುಂಬದಲ್ಲಿರುವ ಪ್ರತಿಯೊಂದು ವ್ಯಕ್ತಿಯು ಪವಿತ್ರಾತ್ಮ ಭರಿತರನ್ನಾಗಿ ಮಾಡುವುದು ನಿನ್ನ ಮೊದಲನೇ ಆದ್ಯ ಜವಾಬ್ದಾರಿಯಾಗಿರ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ಉದ್ದೇಶ ಇದನ್ನು ಮಾಡಬಾರದು ಅಂತಲ್ಲ, ಆದರೆ ಮೊದಲ ಆದ್ಯತೆ ನೀನು, ನಿನ್ನ ಕುಟುಂಬ, ನಿನ್ನ ಕುಟುಂಬದಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳು ಪರಿಶುದ್ಧಾತ್ಮ ಭರಿತರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಒಂದು ಕುಟುಂಬದ ಗಂಡಸು, ನಿನ್ನ ಕುಟುಂಬದಲ್ಲಿರುವ ಎಲ್ಲ ವ್ಯಕ್ತಿಗಳು ಪರಿಪೂರ್ಣವಾಗಿ ಪವಿತ್ರಾತ್ಮನ ಜೊತೆಯಲ್ಲಿ ಜೀವನ ಮಾಡುವುದಾದರೆ ನೀನು ದೇವರು ಮೆಚ್ಚುವಂತಹ ತಂದೆಯಾಗಿರ್ತೀಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕುಟುಂಬದಲ್ಲಿರುವಂತಹ ಒಂದು ಸಹೋದರಿ, ಒಂದು ತಾಯಿ, ನಿನ್ನ ಕುಟುಂಬದಲ್ಲಿರುವ ನಿನ್ನ ಮಕ್ಕಳು, ನಿನ್ನ ಗಂಡ ದೇವರ ಪವಿತ್ರಾತ್ಮನಲ್ಲಿ ನೆಲೆಸಿದ್ದರೆ ಆಗ ನೀನು ದೇವರು ಮೆಚ್ಚುವಂಥ ಒಂದು ತಾಯಿಯಾಗಿರ್ತೀಯ. ಪ್ರೈಸ್ ದ ಲಾರ್ಡ್. ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹೇಗೆ ಈಗ ಈ ಹೊಸದಾಗಿ ಹುಟ್ಟುವುದು ನೋಡಿ. ಇಷ್ಟರ ತನಕ ನೀವು ನಿಮ್ಮ ಊರುಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಇದ್ರಿ, ಅಲ್ಲಿ ಯಾವ ರೀತಿಯಾಗಿದ್ದಿರಿ. ಆದರೆ ಭಾನುವಾರದಿಂದ ಹಿಡಿದು ಈ ಗುರುವಾರದ ತನಕ ನೀವು ಹೇಗಿದ್ದೀರಿ? ನಿಮ್ಮಲ್ಲಿ ಕಾಣುತ್ತಿಲ್ಲವೇ ಒಂದು ಹೊಸದಾದ ಜೀವನ, ಹೊಸದಾದ ಆಲೋಚನೆ, ಹೊಸದಾದ ಮಾತು, ಹೊಸದಾದಂಥ ಸ್ವಭಾವ? ಅದಕ್ಕಾಗಿಯೇ ಸಂತ ರಾಯಪ್ಪರು ತಮ್ಮ 2ನೇ ಅಧ್ಯಾಯ 1ರಿಂದ 3ರ ತನಕ ಈ ರೀತಿಯಾದ ಮಾತುಗಳನ್ನು ಹೇಳ್ತಾರೆ. ಸಂತ ರಾಯಪ್ಪರು ಬರೆದ ಪತ್ರ, ಸಂತ ಪೇತ್ರರು ಬರೆದ ಪತ್ರ 2ನೇ ಅಧ್ಯಾಯ 1, 2, 3ರಲ್ಲಿ ನಾವು ಗಮನಿಸುವುದಾದರೆ, ಎಲ್ಲ ಕೆಟ್ಟತನವನ್ನು ಬಿಟ್ಟು ಬಿಡಿ, ಸುಳ್ಳಾಡುವುದನ್ನು ಬಿಟ್ಟು ಬಿಡಿ, ವಂಚಿಸುವುದಾಗಲಿ, ಅಸೂಹೆ ಪಡುವುದಾಗಲಿ, ಪರದೂಷಣೆ ಮಾಡುವುದಾಗಲಿ ನಿಮ್ಮಲ್ಲಿ ಇರಬಾರದು. ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ. ಅದನ್ನು ಕುಡಿದು ಬೆಳೆಯುತ್ತಾ ನಿಮ್ಮ ಜೀವೋದ್ಧಾರವನ್ನು ಹೊಂದುವಿರಿ. ಪ್ರಭು ಎಂಥ ದಯಾಳು ಎಂಬುದನ್ನು ನೀವು ಅನುಭವದಿಂದ ಅರಿತುಕೊಂಡಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸಂತ ರಾಯಪ್ಪರು ನಮಗೆ ಹೊಸದಾಗಿ ಹುಟ್ಟುವುದಾದರೆ ಏನು? ಎಲ್ಲ ಕೆಟ್ಟತನ, ಸುಳ್ಳು, ಅಸೂಹೆ ಪಡುವುದು, ಪರದೂಷಣೆ ಮಾಡುವುದನ್ನು ನಾವು ಬಿಟ್ಟು ಬಿಡಬೇಕು. ಅದು ಹೊಸದಾದಂತಹ ಸೃಷ್ಟಿ. ಯಾವಾಗಲೂ ಸಹ ನೋಡಿ, ಸಣ್ಣ ಮಗು ಈಗ ತಾನೇ ಜನ್ಮ ಪಡೆದಿದೆ. ಆ ಮಗು ಒಂದು ಹಾಲಿಗಾಗಿ ಹಂಬಲಿಸುವಂತೆ ನಾವು ಸಹ ಪರಿಶುದ್ಧವಾದ ಆ ಜೀವನಕ್ಕಾಗಿ ಹಂಬಲಿಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿ ಕ್ಷಣವೂ ಸಹ ನನ್ನ ಕಣ್ಣು ಪರಿಶುದ್ಧತೆಯಲ್ಲಿ ಜೀವಿಸಬೇಕು, ನನ್ನ ಕಿವಿಗಳು ಪರಿಶುದ್ಧತೆಯನ್ನು ಕೇಳಿಸಿಕೊಳ್ಳಬೇಕು, ನನ್ನ ಬಾಯಿ ಪರಿಶುದ್ಧತೆಯನ್ನು ಮಾತನಾಡಬೇಕು, ನನ್ನ ಶರೀರದ ಎಲ್ಲ ಅಂಗಾಂಗಗಳು ಪರಿಶುದ್ಧವಾಗಿರಬೇಕು. ಇದಾಗಿದೆ ದೇವರು ಬಯಸುವಂತಹ ಪರಿಶುದ್ಧತೆ. ಪ್ರೈಸ್ ದ ಲಾರ್ಡ್.
ಹಾಲೆಲೂಯ. ಈ ಆಧ್ಯಾತ್ಮಿಕವಾದ ಹಾಲು ಎಂದರೆ ಏನು? ಈ ಆಧ್ಯಾತ್ಮಿಕವಾದ ಹಾಲು ಅಂತ ಹೇಳಿದ್ರೆ ಹಾಲು ಕಪ್ಪಗಿರ್ತದ, ಬಿಳಿಯಾಗಿರ್ತದ? ಈಗ ನೋಡಿ, ನಾನು ಒಂದು ಉತ್ತಮವಾದಂಥ ಬಿಳಿಯ ಅಂಗಿಯನ್ನು ನಾನು ಹಾಕಿಕೊಂಡು ಬಂದಾಗ ಯಾರಾದರೂ ಒಬ್ಬರು ತಮ್ಮ ಪೆನ್ನಿನಿಂದ ಆ ಇಂಕನ್ನು ನನ್ನ ಮೇಲೆ ಹಾಕಿದಾಗ ಆ ಬಿಳಿಯ ಬಟ್ಟೆ ಯಾವ ಬಣ್ಣಕ್ಕೆ ತಿರುಗ್ತದೆ? ಯಾವ ಇಂಕ್ನ ಕಲ್ಲರು ನನ್ನ ಶರ್ಟಿನ ಮೇಲೆ ಬಿದ್ದಿದೆ ಆ ರೀತಿಯಾದ ಕಲರ್ ನನ್ನ ಶರ್ಟಿನ ಮೇಲೆ ಇರ್ತದೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನೀವು ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ಪರಿಶುದ್ಧತೆಯನ್ನು ದಿನದಿಂದ ದಿನಕ್ಕೆ ಪಡೆಯುತ್ತಿದ್ದೀರಿ. ಆ ಹಾಲು ನಿಮ್ಮನ್ನು ಬೆಳ್ಳಗಾಗಿಸುತ್ತಿದೆ. ಆದರೆ ಈ ಪವಿತ್ರಾತ್ಮರ ಸಹಾಯದಿಂದ ನೀವೇನಾದರೂ ದೂರ ಹೋದರೆ ನಿಮ್ಮ ಹಾಲು ಬೇರೆ ಹಾಲಾಗ್ತದೆ, ಬೇರೆಯ ಬಣ್ಣಕ್ಕೆ ತಿರುಗುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪವಿತ್ರಾತ್ಮರ ಹಾಲಿನ ಬಣ್ಣ ಬಿಳಿ, ಲೋಕದ ಹಾಲಿನ ಬಣ್ಣ ಕಪ್ಪು. ಬಿಳಿ ಮತ್ತು ಕಪ್ಪು ಒಂದಾಗಿ ಸೇರಿದರೆ ಅಲ್ಲಿ ಬಿಳುಪಿರುತ್ತದ? ಅಲ್ಲಿ ಗ್ರೇ ಕಲರ್ ಬರ್ತದೆ, ಗ್ರೇ ಕಲರ್. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಪರಲೋಕದ ಸ್ವಭಾವ ಮತ್ತು ಲೋಕದ ಸ್ವಭಾವ ಒಂದಾದರೆ ನಾನು ಪರಲೋಕದ ಮಗುವಾಗಿ ಇರುವುದಿಲ್ಲ. ಹಲೋ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ 4 ದಿನಗಳ ಕಾಲ ನೀವು ಪರಲೋಕದ ಹಾಲಿನಿಂದ ನಿಮ್ಮನ್ನ ಬಲಪಡಿಸಿಕೊಂಡಿದ್ದೀರಿ. ಆದರೆ ಲೋಕಕ್ಕೆ ಹೋಗಬೇಕಾದರೆ, ಇದೇ ಪರಲೋಕದ ಹಾಲನ್ನು ನಾನು ಕುಡಿಯಬೇಕಾದರೆ ನನಗೆ ಅವಶ್ಯಕತೆ ಇರುವುದು ಪರಿಶುದ್ಧಾತ್ಮರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾನೇನಾದರೂ ಪವಿತ್ರಾತ್ಮರ ಸಹಾಯವಿಲ್ಲದೆ, ಆ ಪವಿತ್ರಾತ್ಮನಲ್ಲಿ ನಾನು ನೆಲೆಗೊಳ್ಳದೆ ಹೋದರೆ ನನ್ನ ಹಾಲಿನ ಬಣ್ಣ ಬೇರೆಯಾಗ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸುಮಾರು ಜನ ಈ ಡಿವೈನ್ ಧ್ಯಾನ ಮಂದಿರಕ್ಕೆ ಬರ್ತಾರೆ. ಇಲ್ಲಿ ಪವಿತ್ರಾತ್ಮನ ಒಂದು ಪರಿಶುದ್ಧವಾದಂಥ ಹಾಲನ್ನು ಕುಡಿಯುತ್ತಾರೆ. ಲೋಕಕ್ಕೆ ಹೋಗಬೇಕಾದ್ರೆ 1 ವಾರ, 2 ವಾರ, 3 ವಾರ, ತದನಂತರ ಆ ಪವಿತ್ರಾತ್ಮನ ರುಚಿಯನ್ನೇ ಮರೆತು ಹೋಗಿಬಿಡ್ತಾರೆ. ತದನಂತರ ಅವರಿಗೆ ರುಚಿ ಬರುವುದು ಯಾವಾಗ ಗೊತ್ತಾ? ಮತ್ತೊಂದಾವರ್ತಿ ಇಲ್ಲಿ ಧ್ಯಾನಕ್ಕೆ ಬಂದಾಗ ಮಾತ್ರನೇ. ಆದರೆ ದೇವರ ಮಕ್ಕಳೇ, ದೇವರು ನಮ್ಮನ್ನು ಈ ರೀತಿಯಾಗಿ ಪವಿತ್ರಾತ್ಮರನ್ನು ಮರೆತು ಜೀವಿಸುವುದಕ್ಕಲ್ಲ, ಅವರೊಂದಿಗೆ ನಿರಂತರವಾಗಿರಲು ನಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಈ ಪವಿತ್ರಾತ್ಮರ ಹಾಲನ್ನು ನಾನು ಸವಿಯಬೇಕಾದರೆ ನನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾನು ಮಾಡಿಕೊಳ್ಬೇಕು. ಆ ಬದಲಾವಣೆಗಳು ಏನು ಅಂತ ಹೇಳಿದ್ರೆ, ಎಫೆಸ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 22, 23, 24. ಆದುದರಿಂದ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ, ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ನಿಮ್ಮ ಹೃನ್ಮನಗಳು ನವೀಕೃತವಾಗಿರಲಿ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದು ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ನೈಜ ಮತ್ತು ಪಾವನ ಸ್ವಭಾವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳೇ, ನಮ್ಮ ಮನಸ್ಸುಗಳು ಹಳೆಯ ಸ್ವಭಾವದಿಂದ ತುಂಬಲ್ಪಟ್ಟಿದೆ. ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ದೇವರು ನಿಮ್ಮನ್ನು ಕರೆದು ಈ 4 ದಿನಗಳ ಕಾಲ ನಿಮ್ಮನ್ನು ಪರಿಶುದ್ಧವಾದ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ. ಆದುದರಿಂದ ಇಲ್ಲಿಗೆ ನಿಮ್ಮ ಹಳೆಯ ಸ್ವಭಾವವನ್ನು ನೀವು ಬಿಟ್ಟು ಬಿಡ್ರಿ, ಆಗ ಪವಿತ್ರಾತ್ಮರು ನಿಮ್ಮನ್ನು ತುಂಬಿಕೊಳ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾನು ಮೊದಲನೆಯ ಬಾರಿಗೆ ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದಾಗ ನಾನು ಒಂದು ಮನಸ್ಸನ್ನು ಮಾಡಿಕೊಂಡಿದ್ದೆ. ನಾನು 1 ವಾರ ಧ್ಯಾನಕ್ಕೆ ಹೋಗ್ತೇನೆ. ಧ್ಯಾನಕ್ಕೆ ಹೋಗಬೇಕಾದ್ರೆ ಸಿಗರೆಟ್ ಮುಟ್ಟುವುದಿಲ್ಲ, ಕುಡಿಯೋದಿಲ್ಲ. ಅದಾದ ಮೇಲೆ 1 ವಾರ ಧ್ಯಾನ ಆದಮೇಲೆ ಮನೆಗೆ ಹೋಗಿ ಅದನ್ನೇ ಮಾಡ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಬಂದೆ. ಆದರೆ ಬೈಬಲ್ ಹೇಳುವಂತೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ.
ದೇವರು ಬದಲಾವಣೆಯನ್ನು ಯಾರಲ್ಲಿ ಬಯಸ್ತಾರೋ ಅಂಥವರಿಗೆ ಮೊದಲು ಪ್ರೀತಿಯಿಂದ ಹೇಳ್ತಾರೆ, ಮಗ ಮಗಳೇ ಬದಲಾವಣೆಯಾಗು. ಕೇಳಲಿಲ್ವಾ? ಎರಡೇಟು ಬೀಳ್ತದೆ. ಯಾಕಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದಂತಹ ಲೇಖಕನು ಹೇಳ್ತಾನೆ, ದೇವರು ಹೇಗೆ ತಂದೆಯು ಮಕ್ಕಳನ್ನು ತಿದ್ದುವಂತೆ ಅದೇ ರೀತಿಯಾಗಿ ದೇವರು ನಮ್ಮನ್ನು ತಿದ್ದುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಹೊಸದಾಗಿ ನಾವು ಯಾವಾಗ ನಮ್ಮ ಹಳೆಯ ಸ್ವಭಾವವನ್ನೆಲ್ಲ ಬಿಟ್ಟು ಬಿಡ್ತೇವೆ, ಆಗ ಪವಿತ್ರಾತ್ಮರು ನಮ್ಮ ಜೀವನಕ್ಕೆ ಬರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಗಟ್ಟಿಗೇಳಿ ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನಮ್ಮ ಹಳೆಯ ಸ್ವಭಾವವೆಲ್ಲವೂ ಸಹ ನೂತನ ಸ್ವಭಾವವಾದಾಗ ನಮ್ಮ ಮೇಲೆ ಪವಿತ್ರಾತ್ಮರು ಇಳಿದು ಬರ್ತಾರೆ. ಆ ಪವಿತ್ರಾತ್ಮರು ಬಂದು ಏನನ್ನ ಮಾಡ್ತಾರೆ? ಮೊದಲನೇದಾಗಿ ನಮ್ಮನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾರೆ. ಎಲ್ಲರೂ ಹೇಳಿ, ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯಾ. ಪಾಪ ಎಂದರೇನು? ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ತೀರ್ಪು ಅಂದರೆ ಏನು? ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ನರಕ ಅಂದರೆ ಏನು? ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ನೀತಿ ಎಂದರೇನು? ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಪವಿತ್ರಾತ್ಮರು ನಮ್ಮನ್ನು ನಡೆಸುವರಾಗಿರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಎರಡನೇದಾಗಿ ಪವಿತ್ರಾತ್ಮರು ನಮ್ಮಲ್ಲಿ ಮನ ಪರಿವರ್ತನೆಯನ್ನು ತರ್ತಾರೆ. ಈಗ ನೋಡಿ, ಸಾಧಾರಣವಾಗಿ ನೀವು ಈ ಧ್ಯಾನ ಮಂದಿರಕ್ಕೆ ಬರೋದಕ್ಕೆ ಮುಂಚೆ ಎಲ್ಲಿದೆಯಾ? ನೀವಿರೋದು ನಿಮ್ಮೂರಲ್ಲೇ, ನೀವು ಹೇಳೋದು ಇನ್ನೊಂದು ಜಾಗದ ಹೆಸರು. ಆದರೆ ಈಗ ಈ ಪವಿತ್ರಾತ್ಮರು ನಿಮ್ಮ ಒಳಗಡೆ ಬಂದಾದ ಮೇಲೆ ನಿಮ್ಮಲ್ಲಿ ಒಂದು ಹೊಸದಾದ ಜೀವನ ಬರ್ತದೆ. ಅದು ಸಾಯುವ ಮಟ್ಟಕ್ಕೆ ಬಂದರೂ ಸಹ ನೀವು ಸತ್ಯವಂತರಾಗಿ ಉಳಿತೀರಾ. ಹಾಲೆಲೂಯಾ. ಲೋಕದಲ್ಲಿ ಇರದೇ ಇರುವಂತಹ ಸತ್ಯ ನೀವಾಗ್ತೀರಾ. ಕಾರಣ, ನೀವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನೀವು ಯಾರಿಗೆ ಸಂಬಂಧಪಟ್ಟವರು? ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲ ಸಮಯದಲ್ಲಿ ಪವಿತ್ರಾತ್ಮರು ನಿಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸ್ತಾರೆ ಮತ್ತು ನೀವು ಮನ ಪರಿವರ್ತನೆಯ ಕಡೆಗೆ ಭಾಳಷ್ಟು ಗಮನವನ್ನು ಹರಿಸ್ತೀರಾ. ನನ್ನ ಜೀವನದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಮೊದಲನೆಯ ಧ್ಯಾನ ಕೂಟವನ್ನು ನಾನು ಮಾಡಿದೆ. ತದನಂತರ ಮನೆಗೆ ಹೋದೆ. ಅದಾದ ಮೇಲೆ ಪವಿತ್ರಾತ್ಮರು ನನ್ನೊಂದಿಗೆ ದರ್ಶನದಲ್ಲಿ ಮತ್ತು ಪ್ರವಾದನೆಯಲ್ಲಿ ವಾಕ್ಯದಲ್ಲಿ ಮಾತನಾಡ್ತಾ ಇದ್ರು. ಆದರೆ ನನಗೆ ಒಂದು ಏನಂತ ಹೇಳಿದ್ರೆ ಆಸೆ, ಲೌಕಿಕವಾದ ಸ್ವಭಾವ. ಏನಾಯಿತು ಅಂತ ಹೇಳಿದ್ರೆ, ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಸೇರಿಕೊಂಡು ಇರಬೇಕಾದ್ರೆ ನಾನು ಒಳಗಡೆ ಏನೂ ಆಗೋದಿಲ್ಲ ಬಿಡು ಅಂದ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ಮದುವೆಗೆ ಹೋದಾದ ಮೇಲೆ ಅಲ್ಲಿ ಈ ಗಂಡಸರೆಲ್ಲ ಸೇರಿದಾಗ ಮದುವೆಗಳಲ್ಲಿ ಸ್ವಲ್ಪ ಈ ಒಂದು ಏನಂತ ಹೇಳ್ತಾರೆ, ಎಲೆ ಹಾಕ್ತಾರಲ್ಲಣ್ಣ, ಜೂಜಾಟ ಈ ಕಡೆಯಿಂದ ಕೇಳಿಸ್ತಾ ಇತ್ತಣ್ಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಕಡೆ ಹೇಳಿದರೆ ಪರವಾಗಿಲ್ಲ, ನಾನೇನೋ ಅಂದ್ಕೊಳ್ತಾ ಇದ್ದೆ, ಈ ಕಡೆಯಿಂದ ಬರ್ತಾ ಇದೆ. ಇರಲಿ, ಪ್ರೈಸ್ ದ ಲಾರ್ಡ್. ಈ ಜೂಜಾಟ ಆಡ್ತಾ ಇರಬೇಕಾದ್ರೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಅವರೇನೋ ಮಾಡ್ಕೊಂಡು ಹೋಗಲಿ, ನನಗೇನು ಆಗೋದಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. 2 ಗಂಟೆ ಆಯಿತು, 3 ಗಂಟೆ ಆಯಿತು. ನನ್ನೊಳಗಡೆ ಒಂದು ಹೋರಾಟ ಶುರುವಾಯಿತು. ನಾನು ಒಂದು ಆಟ ಆಡಿಬಿಡ್ತೀನಿ. ನಾನು ಇಲ್ಲ ಇದು ಮಾಡುವುದೆಲ್ಲ ತಪ್ಪು, ಪರವಾಗಿಲ್ಲ, ನಾನು ಗೆದ್ದು ಬಿಡ್ತೀನಿ. ಮನೆ ಬಿಡಬೇಕಾದ್ರೆ ಹೇಳಿದ್ದೆ, ದೇವರೇ ಅಲ್ಲಿ ಹೋಗ್ತಾ ಇದ್ದೇನೆ, ನನಗೇನು ಆಗಬಾರ್ದು. ಆದರೆ ದಾವೀದ ಅರಸನು ತನ್ನ ಮೊದಲನೇ ಕೀರ್ತನೆ ಹೇಳ್ತಾನೆ, ಪಾಪಾತ್ಮರ ಪಂಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ತನ್ನ ಕಾಲನಿರಿಸದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಯಾರು ತನ್ನ ಗಮನವನ್ನು ಇರಿಸುತ್ತಾನೋ ಅಂಥವನು ಭಾಗ್ಯವಂತನು. 3 ಗಂಟೆ ಆದಮೇಲೆ ನೋಡ್ತೀನಿ, ಆ ಜೂಜಾಟದ ಎಲೆಗಳು ನನ್ನ ಕೈಗಳಲ್ಲೈತೆ. ನಾನು ಆಡಲು ಪ್ರಾರಂಭ ಮಾಡಿದ್ದಾದ್ಮೇಲೆ ಅಲ್ಲಿದ್ದಂಥ ಎಲ್ಲ ದುಡ್ಡು ನನ್ನ ಮುಂದೆ ಇದೆ. ಸೈತಾನನು ನಮ್ಮನ್ನು ಪವಿತ್ರಾತ್ಮರ
ಆ ಒಂದು ಸಂಬಂಧದಿಂದ ದೂರ ಮಾಡಿಬಿಡ್ತಾನೆ. ಆದುದರಿಂದ ದೇವರ ಮಕ್ಕಳೇ, ಅದಾದ ಮೇಲೆ ನಾನು ಆಟವಂತೂ ಹಾಡದೆ, ಅದಾದ ಮೇಲೆ ಸಂಜೆ ನಾವು ಮಲಗಬೇಕು. ನನಗೆ ನಿದ್ದೆ ಬರಲಿಲ್ಲ ನನಗೆ. ಕಾರಣ ನನ್ನಲ್ಲಿದ್ದ ಪವಿತ್ರಾತ್ಮನು ನನ್ನನ್ನು ಮನಪರಿವರ್ತನೆಗೆ ಮುನ್ನಡೆಸ್ತಾ ಇದ್ರು. ಅಲ್ಲಿದ್ದಂತಹ ಚರ್ಚಿಗೆ ಹೋದೆ. ಚರ್ಚಿಗೆ ಹೋಗ್ತಾ ಇರಬೇಕಾದ್ರೆ ಇವತ್ತು ನಾನು ಈ ಬೆಳಕಿನಿಂದ ಮತ್ತು ಅಭಿಷೇಕದಿಂದ ನನಗೆ ಬೆವರು ಬರ್ತಾ ಇದೆ. ಆದರೆ ಆವತ್ತು ನನಗೆ ಭಯದಿಂದ ಬೆವರು ಬಂತು. ಗುರುಗಳ ಬಳಿಯಲ್ಲಿ ಹೋಗಿ ಒಂದು ಒಳ್ಳೆಯ ಪಶ್ಚಾತ್ತಾಪದ ಒಂದು ಕನ್ಫೆಷನನ್ನು ಮಾಡಿ, ದೇವರೇ, ಇನ್ನು ಮುಂದೆ ನಾನು ನಿಮ್ಮ ಜಾಗ, ನೀವು ಇಷ್ಟಪಡದ ಜಾಗ, ನಿಮ್ಮ ಸಂಬಂಧದಿಂದ ನನ್ನನ್ನು ದೂರ ಮಾಡುವ ಯಾವುದೇ ವ್ಯಕ್ತಿಗಳಾಗಲಿ, ಸ್ಥಳಗಳಾಗಲಿ, ಕಾರ್ಯಕ್ರಮಗಳಾಗಲಿ ನಾನು ಎಂದಿಗೂ ಪಾಲ್ಗೊಳ್ಳುವುದಿಲ್ಲ ಎಂದು ನಿರ್ಧಾರ ಮಾಡಿ ನಾನು ಆ ಮದುವೆಯನ್ನು ಅಟೆಂಡ್ ಮಾಡಲಿಲ್ಲ. ಸೀದಾ ಮನೆಗೆ ಬಂದುಬಿಟ್ಟೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪವಿತ್ರಾತ್ಮರ ಸಹಾಯದಲ್ಲಿ, ಸಹವಾಸದಲ್ಲಿ ನೀವಿರುವುದಾದರೆ ಈ ರೀತಿಯಾದಂತಹ ಹೊಸ ಜೀವನವನ್ನು ನೀವು ನಡೆಸ್ತೀರಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮರ ಸಹವಾಸದಲ್ಲಿ ನೀವಿದ್ರೆ ಪಾಪದ ಶಕ್ತಿಯನ್ನು ನೀವು ವಿರೋಧಿಸ್ತೀರಿ. ಪಾಪದ ಶಕ್ತಿಯನ್ನು ನೀವು ವಿರೋಧಿಸ್ತೀರಿ. ಈ ಪವಿತ್ರಾತ್ಮರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಪಾಪವನ್ನು ದ್ವೇಷಿಸುವಂತೆ, ಈ ಪವಿತ್ರತೆಯನ್ನು ಪ್ರೀತಿಸುವಂತೆ ಪವಿತ್ರಾತ್ಮರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆದುದರಿಂದ ಪ್ರತಿದಿನ ಮುಂಜಾನೆ ನೀವೇನು ಮಾಡಬೇಕು? ಬೆಳಿಗ್ಗೆನೇ ಎದ್ದು ಪವಿತ್ರಾತ್ಮರ ಆ ಒಂದು ಸಹಾಯದಲ್ಲಿ ನೀವು ಜೀವಿಸಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದೇಳಬೇಕು. ದೇವರು ಕೊಟ್ಟಿರುವಂಥ ಬೆಳಿಗ್ಗೆಯಲ್ಲಿ ಯಾರು ಮುಂಜಾನೆಯಲ್ಲಿ ಪವಿತ್ರಾತ್ಮನನ್ನು ಭೇಟಿ ಮಾಡುವುದಿಲ್ಲ, ಆ ದಿನ ನಿಮ್ಮ ಆಧ್ಯಾತ್ಮಿಕವಾದಂತಹ ಗ್ರಾಫ್ ಕೆಳಗಡೆ ಇರ್ತದೆ. ಯಾರು ಮುಂಜಾನೆ ಎದ್ದು ಪವಿತ್ರಾತ್ಮನೊಂದಿಗೆ ಭೇಟಿ ಮಾಡಿ ಅವರೊಂದಿಗೆ ನಿಮ್ಮ ಜೀವನವನ್ನು ಮಾತನಾಡ್ತಿರೋ, ನಿಮ್ಮ ಗ್ರಾಫ್ ಮೇಲಕ್ಕೆ ಹೋಗ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಹಲ್ಲೆಲೂಯಾ. ಆದ್ದರಿಂದ ದೇವರ ಮಕ್ಕಳೇ, ಯಾವಾಗಲೂ ಸಹ ಇಷ್ಟಪಡ್ರಿ ನೀವು ಪವಿತ್ರಾತ್ಮನೊಂದಿಗೆ ಜೀವನ ಮಾಡಲು. ಕಾರಣ ಈ ಪವಿತ್ರಾತ್ಮನಲ್ಲಿ ಆಗಿದೆ ಹೊಸದಾದಂತಹ ಜೀವನ. ನೀವು ಯೇಸುವನ್ನು ಅರಿಯಬೇಕಾದರೆ, ಯೇಸುವಿನ ವಾಕ್ಯಗಳಲ್ಲಿ ನೆಲೆಗೊಳ್ಳಬೇಕಾದರೆ, ಈ ಯೇಸುವಿಗಾಗಿ ಸಾಕ್ಷಿಯಾಗಬೇಕಾದರೆ ನಿಮಗೆ ಬೇಕಾಗಿರುವುದು ಪವಿತ್ರಾತ್ಮರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರ ಮಕ್ಕಳಿ ಧ್ಯಾನ ಕೂಟದಲ್ಲಿ ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡಿ, ಯೇಸುವೇ, ನಾನು ಪವಿತ್ರಾತ್ಮರೊಂದಿಗೆ ಜೀವಿಸಬೇಕು, ಈ ಪವಿತ್ರಾತ್ಮರಲ್ಲಿ ನಾನು ನೆಲೆಗೊಳ್ಳಬೇಕು, ಈ ಪವಿತ್ರಾತ್ಮರ ಮುಖಾಂತರ ನನ್ನ ಜೀವನವನ್ನು ನಾನು ನಡೆಸಬೇಕು. ನನ್ನ ಕಣ್ಣು ಪವಿತ್ರಾತ್ಮರ ನಿಯಂತ್ರಣದಲ್ಲಿರಬೇಕು, ನನ್ನ ಬಾಯಿ ಪವಿತ್ರಾತ್ಮರ ನಿಯಂತ್ರಣದಲ್ಲಿರಬೇಕು, ನನ್ನ ಕಿವಿಗಳು ಪವಿತ್ರಾತ್ಮರ ನಿಯಂತ್ರಣದಲ್ಲಿರಬೇಕು, ನನ್ನ ಶರೀರದ ಎಲ್ಲ ಅಂಗಾಂಗಗಳು, ನನ್ನ ಆಲೋಚನೆಗಳು, ನನ್ನ ಭಾವನೆಗಳು ಪವಿತ್ರಾತ್ಮರ ನಿಯಂತ್ರಣದಲ್ಲಿರಬೇಕು. ಕಾರಣ ಯಾವಾಗ ನಾನು ಪರಿಪೂರ್ಣವಾಗಿ ಪವಿತ್ರಾತ್ಮರ ನಿಯಂತ್ರಣದಲ್ಲಿರ್ತೇನೆ, ಆ ಪವಿತ್ರಾತ್ಮರ ಸಹವಾಸದಲ್ಲಿರ್ತೇನೆ, ಆಗ ನಾನು ಯೇಸು ಇಷ್ಟಪಡುವಂತಹ ವ್ಯಕ್ತಿಯಾಗಲು ಸಾಧ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇಷ್ಟಪಡ್ತೀರ ಪವಿತ್ರಾತ್ಮರೊಂದಿಗೆ ಜೀವನ ಮಾಡಲು? ಎಲ್ಲರೆದ್ದು ನಿಲ್ಲೋಣ, ಒಂದು ನಿಮಿಷ ಎಲ್ಲರೆದ್ದು ನಿಲ್ಲೋಣ. ನಿಮ್ಮ ಮನೆಗಳಲ್ಲಿ ಎದ್ದು ನಿಂತು ಎಲ್ಲರೂ ಸಹ ಕೈಗಳನ್ನು ಜೋಡಿಸಿ, ಒಂದು ನಿಮಿಷ ಕೈಗಳನ್ನು ಜೋಡಿಸಿ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ಈ ಒಂದು ಡಿವೈನ್ ಧ್ಯಾನ ಮಂದಿರದಲ್ಲಿ ನೀವು ನಮ್ಮೆಲ್ಲರನ್ನೂ ಸಹ ಕರೆದಿದ್ದೀರಿ. ನಿಮ್ಮ ಪವಿತ್ರಾತ್ಮನ ಸಹವಾಸದಲ್ಲಿ, ಆ ಪವಿತ್ರಾತ್ಮನ ಸಂಬಂಧದಲ್ಲಿ ನಾವು ಹೊಸದಾಗಿ ಜೀವಿಸುವಂತೆ, ನಮ್ಮಲ್ಲಿರುವ ಎಲ್ಲ ಹಳೆಯ ಸ್ವಭಾವವನ್ನು ಪವಿತ್ರಾತ್ಮರ ಶಕ್ತಿಯಿಂದ ನಾವು ದೂರ ಮಾಡಿಕೊಳ್ಳುವಂತೆ ಪ್ರಭುವೇ ನಮ್ಮನ್ನು ಅನುಗ್ರಹಿಸಿರಿ. ಎಲ್ಲ ಪ್ರಾರ್ಥನೆಯ ರಕ್ಷಕನ ದೇವನಾಗಿರುವಂಥ ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿಕೊಳ್ತೇನೆ, ಒಳ್ಳೆಯ ತಂದೆ, ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ.
ಸ್ವರ್ಗ ತೆರೆದಿಳಿದು ಬಲ್ಲಿರಿ, ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.